ಕಂಬಳ ನಮ್ಮ ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆ. ಶತಮಾನಗಳ ಇತಿಹಾಸ ಇರುವಂಥ ಈ ಒಂದು ಕಂಬಳವನ್ನು ಮಂಗಳೂರು ಹಾಗೂ ಉಡುಪಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಆಚರಣೆಯಲ್ಲಿ ಇರುವಂಥದ್ದು. ಈ ಒಂದು ಕಂಬಳವನ್ನು ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಆಯೋಜನೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಕ್ಟೋಬರ್ 11ರಿಂದ ಅಕ್ಟೋಬರ್ 21ರವರೆಗೂ ನಾಡ ಹಬ್ಬ ಮೈಸೂರು ದಸರಾ ವಿಜೃಂಭಣೆಯಿಂದ ನಡೆಯಲಿದೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕಲೆ, ಸಂಸ್ಕೃತಿ, ಪರಂಪರೆಯ ಅನಾವರಣ ಆಗ್ತದೆ. ಇದೇ ಸಂದರ್ಭದಲ್ಲಿ ಕರಾವಳಿಯ ಕಂಬಳವನ್ನು ಆಯೋಜನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಇದಕ್ಕಾಗಿ ಮೈಸೂರಿನ ಹೊರವಲಯದ ಸಾತ್ಗಳ್ಳಿಯ ರಿಂಗ್ ರಸ್ತೆ ಬಳಿ ಒಂದು ಜಮೀನನ್ನು ಸಹ ಗುರುತಿಸಿ ಅಲ್ಲಿ ಕೃತಕವಾಗಿ ಕಂಬಳ ಆಯೋಜನೆಗೆ ಬೇಕಾದಂತಹ ಕೆಸರು ಗದ್ದೆಯನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು. ಆ ಜಾಗದಲ್ಲಿ ಸಾಕಷ್ಟು ಮರಗಳಿತ್ತು. ಕೃತಕವಾಗಿ ಕಂಬಳಕ್ಕಾಗಿ ಕೆಸರು ಗದ್ದೆಯನ್ನು ನಿರ್ಮಾಣ ಮಾಡಲಿಕ್ಕೆ ಆ ಎಲ್ಲ ಮರಗಳನ್ನು ಹನನ ಮಾಡಬೇಕಾಗಿತ್ತು. ಆ ಮರವನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿತ್ತು. ಆ ಕಾರ್ಯವನ್ನು ಸಹ ಜಿಲ್ಲಾಡಳಿತ ಮಾಡೋದಕ್ಕೆ ಶುರು ಮಾಡಿತ್ತು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ ಪರಿಸರವಾದಿಗಳು ಆ ಸ್ಥಳದಲ್ಲೇ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿದು ಆ ಸ್ಥಳದಲ್ಲಿ ಕಂಬಳವನ್ನು ಆಯೋಜನೆ ಮಾಡಬಾರ್ದು ಅಂತೇಳಿ ಒತ್ತಾಯಿಸಿದರು. ಮತ್ತೊಂದು ಕಡೆ ಕಂಬಳದ ಈ ಒಂದು ಆಚರಣೆಗೆ ಇತಿಹಾಸ ತಜ್ಞರು ಸಹ ವಿರೋಧವನ್ನು ವ್ಯಕ್ತಪಡಿಸಿದರು. ಯಾಕಂದರೆ ದಸರಾ ನಮ್ಮ ನಾಡ ಹಬ್ಬ, ನಮ್ಮ ಕಲೆ, ಸಂಸ್ಕೃತಿ, ಪರಂಪರೆಯನ್ನು ಇಡೀ ವಿಶ್ವಕ್ಕೆ ಪಸರಿಸುವಂಥ ಈ ನಾಡ ಹಬ್ಬ ದಸರೆಯಲ್ಲಿ ಕಂಬಳ ಆಯೋಜನೆ ಮಾಡೋದ್ರಿಂದಾಗಿ ದಸರೆಯ ಈ ಒಂದು ಆಚರಣೆಯ ಮಹತ್ವಕ್ಕೂ ಸಹ ಕುಂದು ಬರ್ತದೆ ಅನ್ನೋ ಒಂದು ಆರೋಪವನ್ನು ಮಾಡಿದರು. ಅಂದರೆ ಕಂಬಳ ಈ ಭಾಗಕ್ಕೆ ಸರಿ ಹೊಂದೋದಿಲ್ಲ, ನಮ್ಮ ಕಲೆ ಸಂಸ್ಕೃತಿಗೆ ಅದು ಮ್ಯಾಚ್ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕಂಬಳವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನ ದಸರಾ ಆಚರಣೆ ವೇಳೆ ಮಾಡಬೇಡಿ, ಬೇಕಿದ್ರೆ ಆ ಒಂದು ಕಂಬಳವನ್ನು ಪ್ರತ್ಯೇಕವಾಗಿ ಆಯೋಜನೆ ಮಾಡಿ ದಸರಾ ಕಾರ್ಯಕ್ರಮದ ಜೊತೆಗೆ ಕಂಬಳ ಆಯೋಜನೆಯನ್ನು ರೂಪಿಸಬಾರ್ದು ಅನ್ನೋ ಒಂದು ಒತ್ತಾಯವನ್ನು ಇತಿಹಾಸ ತಜ್ಞರು ಮಾಡಿದರು. ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಸಹ ಕಂಬಳಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಕಂಬಳ ಆಯೋಜನೆ ಮಾಡೋದ್ರಿಂದಾಗಿ ಕೃತಕವಾಗಿ ಕೆಸರು ಗದ್ದೆಯನ್ನು ನಿರ್ಮಾಣ ಮಾಡಬೇಕಾದ್ರೆ 25 ಲಕ್ಷ ಲೀಟರ್ ನೀರನ್ನು ಬಳಕೆ ಮಾಡಬೇಕಾಗ್ತದೆ. ಇದು ವ್ಯರ್ಥವಾದಂತಹ ಕೆಲಸ. ಹೀಗಾಗಿ ಇಂತಹ ಭೀಕರ ಬರಗಾಲದ ಸಂದರ್ಭದಲ್ಲಿ ಈ ರೀತಿಯಾಗಿ ನೀರನ್ನು ವ್ಯರ್ಥ ಮಾಡೋದು ಬೇಡ ಅಂತೇಳಿ ಕನ್ನಡ ಪರ ಸಂಘಟನೆಗಳು ಸಹ ಒಂದು ಹೋರಾಟವನ್ನು ಮಾಡಿ ಕಂಬಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಮತ್ತೊಂದು ಕಡೆ ವಿರೋಧ ಪಕ್ಷ BJP ಸಹ ತೀವ್ರ ವಿರೋಧವನ್ನು ಕಂಬಳ ಆಚರಣೆಗೆ ವ್ಯಕ್ತಪಡಿಸಿತ್ತು. ಕಂಬಳಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ದಸರಾ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಕಂಬಳ ಆಚರಣೆ ಮಾಡೋದು ಬೇಡ ಅಂತೇಳಿ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಅಷ್ಟೇ ಅಲ್ಲ, ರಾಜಮನೆತನದ ಮೈಸೂರು ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸಹ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ನಾಡ ಹಬ್ಬ ದಸರಾ ಸಂದರ್ಭದಲ್ಲಿ ಕರಾವಳಿಯ ಕಂಬಳವನ್ನು ಏರಲಾಗ್ತಾ ಇದೆ, ಯಾವುದೇ ಕಾರಣಕ್ಕೂ ಕರಾವಳಿಯ ಕಂಬಳಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತೇಳಿ ಹೇಳಿದರು. ಸೊ ರಾಜ್ಯ ಸರ್ಕಾರ ಇದನ್ನು ಸಮರ್ಥಿಸ್ಕೊಳ್ತಾ ಬರ್ತಾಯಿತ್ತು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಈ ಒಂದು ಕರಾವಳಿ ಭಾಗದ ಆಚರಣೆ ಕಂಬಳವನ್ನು ಸಮರ್ಥಿಸಿಕೊಂಡಿದ್ರು. ಆದರೆ ಇದೀಗ ಅಂತಿಮವಾದಂತಹ ರೂಪುರೇಷೆ ಕಂಬಳಕ್ಕೆ ಸಿಕ್ಕಿದೆ. ಅಂದರೆ ಮೈಸೂರಿನ ಸಾತಗಳ್ಳಿಯ ಈ ಒಂದು ಜಾಗ ಏನು ನಿಗದಿಯಾಗಿತ್ತು, ಅದೇ ಜಾಗದಲ್ಲಿ ಅಕ್ಟೋಬರ್ 18 ಮತ್ತು 19 ಅಂದರೆ ದಸರಾ ಆಚರಣೆ 10 ದಿನಗಳ ಏನು ದಸರಾ ಆಚರಣೆ ಇರ್ತದೆ, ಇದರ ಮಧ್ಯದಲ್ಲೇ 18 ಮತ್ತು 19 ಅಕ್ಟೋಬರ್ 18, 19ರಂದು ಕಂಬಳ ಆಚರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದಕ್ಕಾಗಿ ಟ್ರ್ಯಾಕನ್ನು ನಿರ್ಮಿಸುವಂಥ ಕೆಲಸ ಸಹ ಈಗಾಗಲೇ ಭರದಿಂದ ಸಾಗ್ತಾ ಇರುವಂಥದ್ದು. 140 ಜೋಡಿ ಕೋಣಗಳು ಈಗಾಗಲೇ ರಿಜಿಸ್ಟ್ರೇಷನ್ನ ಮಾಡಿಕೊಂಡಿರುವಂಥದ್ದು. ಕರಾವಳಿ ಭಾಗದಿಂದ ಕೋಣಗಳು ಇಲ್ಲಿಗೆ ಬರ್ತವೆ. ಕೃತಕವಾಗಿ ಆ ಒಂದು ಕೆಸರು ಗದ್ದೆ ಸಹ ನಿರ್ಮಾಣ ಆಗ್ತದೆ. ಕಂಬಳದ ಏನು ಆ ಮನರಂಜನೆಯ ಕ್ರೀಡೆ ಮತ್ತು ಪ್ರಮುಖವಾಗಿ ಕೃಷಿಗೆ ಹೆಚ್ಚು ಮಹತ್ವವನ್ನು ಇಡುವಂತಹ, ಕೃಷಿಯ ಮಹತ್ವವನ್ನು ಸಾರುವಂತಹ ಈ ಒಂದು ಕ್ರೀಡೆ ಏನಿದೆ, ಇದರ ಮೂಲಕವಾಗಿ ಮೈಸೂರಿಗರಿಗೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಕರಾವಳಿಯ ಕಂಬಳದ ಪರಿಚಯವನ್ನು ಮಾಡಿಕೊಡುವಂತಹ ಕೆಲಸಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗಿದೆ. ದಿನಗಣನೆ ಸಹ ಆರಂಭವಾಗಿದೆ. ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರೆಯಲ್ಲಿ ಕಂಬಳ ಆಚರಣೆಗೆ ಸರ್ಕಾರ ನಿರ್ಧಾರವನ್ನು ಮಾಡಿ ಆಗಿದೆ. ಕಂಬಳ ಆಚರಣೆಗೂ ಸಹ ಎಲ್ಲರೂ ಸಹ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಆದರೆ ಈಗಾಗಲೇ ಏನು ಪರ ವಿರೋಧಗಳು ಇಲ್ಲಿ ವ್ಯಕ್ತವಾಗಿದ್ವು, ಕನ್ನಡ ಪರ ಸಂಘಟನೆಗಳು, ಅದೇ ರೀತಿಯಾಗಿ ರೈತ ಪರ ಸಂಘಟನೆಗಳು, ಬೇರೆ ಬೇರೆ ವಿವಿಧ ಸಂಘಟನೆಗಳು, ಇತಿಹಾಸ ತಜ್ಞರು ಏನು ವಿರೋಧವನ್ನು ವ್ಯಕ್ತಪಡಿಸಿ ಅದೇ ಒಂದು ಸ್ಥಳದಲ್ಲಿ ಅಂದರೆ ಏನು ಸಾತಗಳ್ಳಿಯ ಒಂದು ಜಾಗದಲ್ಲಿ ಏನು ಕಂಬಳ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಇದೀಗ ಟ್ರ್ಯಾಕ್ ನಿರ್ಮಾಣದ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇದು ಮುಂದೆ ಯಾವ ರೀತಿಯಾದಂತಹ ಒಂದು ಕಾವನ್ನು ಪಡೆದುಕೊಳ್ತದೆ, ಮತ್ತೆ ವಿರೋಧಗಳು ವ್ಯಕ್ತವಾಗ್ತದ, ರಾಜ್ಯ ಸರ್ಕಾರ ಯಾವ ರೀತಿ ಇದನ್ನು ನಿಭಾಯಿಸ್ತದೆ, ಇವೆಲ್ಲಕ್ಕೂ ಸಹ ಕಾಲವೇ ಉತ್ತರವನ್ನು ಕೊಡಬೇಕಾಗಿದೆ.